ಎಲ್ರು ಹಾಯ್ ಮಾಡ್ರಿ ಒಂದ್ಸಲ. ಬಾಬಾ ಪಾಪು ನಿಮ್ಮ ತಡದ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸ್ನೇಹಿತರೆ, ಇವತ್ತು ಗೋಯಿಂಗ್ ಟು ಬೆಟ್ಟದ ಬೈರೇಶ್ವರ. ಏನು ವಿಶೇಷ ಅಂದರೆ ಇವತ್ತು ಬಂದ್ರೆ ಎಲ್ಲ ಹಾಯ್ ಮಾಡ್ರಿ ಮೊದಲು. ತಂದೆ ಹಾಯ್ ಮಾಡಿ ಮುಂದೆ ಹೋಗ್ಯಾ. ಸ್ನೇಹಿತರೆ ಎಲ್ಲರಿಗೂ ಇವ್ನು ಯಾವನ ಸೆಡೆ ನನ್ನ ಮಗ. ವಿಶೇಷ ಅಂದ್ರೆ ಇವತ್ತು ನಾವು ಬೆಟ್ಟದ ಬೈರೇಶ್ವರ ಹೋಗ್ತಿದ್ವಿ. ನಾನು ನನ್ನ ಫ್ರೆಂಡ್ಸು ಮಾಮೂಲಿ ಬರ್ತಾರ ಹಳದೇ ಇರ್ಬೋದು. ಏನಂತ ಮುಖಗಳು ಸ್ನೇಹಿತರೆ, ಮುಖಗಳು ಹಳವೇ ಇರ್ಬೋದು, ಆದರೆ ಪ್ರತಿದಿನ ಸಂಚಾರ ಮಾತ್ರ ಹೊಸ್ತೆಯ. ಹಾಗಾಗಿ ಸಂಚಾರ ಮಾಡ್ತೇನೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ನಾವು ಪ್ರತಿ ವೀಕೆಂಡಲ್ಲಿ ನಾವು ನನ್ನ ಫ್ರೆಂಡ್ಸ್ ಜೊತೆ ಕೂಡಿ ಟ್ರಿಪ್ ಹೋಗ್ತೀವಿ. ಈ ವೀಕ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲ್ ಆಗಿ ಹೋಗ್ತಾ ಹೇಳ್ಬೇಕಂತಿದ್ದೆ, ಆದರೆ ಫಸ್ಟ್ಲೇ ಹೇಳ್ತೀನಿ ಏನಂದರೆ ಬೆಟ್ಟದ ಬೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಇನ್ನು ಹಿಂದೆ 2 ಬೈಕ್ ಬರ್ತಿದ್ದಾವೆ. ಬಟ್ ಇನ್ನೂ ನಾವು ಈಗ ಹೊರಟಿದ್ದೀವಿ. ಹೆಚ್ಚು ಕಡಿಮೆ ಟೈಮ್ 12:30 ಆಗ್ತಾ ಬಂತು. ಬೆಟ್ಟದ ಬೈರೇಶ್ವರಕ್ಕೆ ನಾವು ಇನ್ನು ಹೋಗೋ ಹೊತ್ತಿಗೆ ಹೆಚ್ಚು ಕಡಿಮೆ 2 ಗಂಟೆ ಆಗುತ್ತೆ. ಈಗ ಜಸ್ಟ್ ಆಲ್ದೊರ್ಲಿದ್ದೀವಿ. ಹಾಯ್ ಮಾಡ್ರಪ್ಪ ಪಾಪವ್ರೆ, ಹಾಯ್ ಮಾಡ್ರು. ಮಾವನ್ನ ಯಾಕೆ ಬಿಟ್ಟು ಬಂದ್ರೆ ಅಲ್ಲಿ ಬರ್ತೀನಿ ಆದಿ ನೀವು ಅಲ್ಲೇ ಗಾಡಿ ಇತ್ತಲ್ಲ. ಸ್ನೇಹಿತರೆ, ಒಳ್ಳೆ ಟ್ರಿಪ್, ಜಾಲಿ ಟ್ರಿಪ್ ಹೋಗ್ತಿದ್ದೀವಿ ಬೆಟ್ಟದ ಬೈರೇಶ್ವರಕ್ಕೆ. ಹುಡುಗರೆಲ್ಲ ಆಲ್ಮೋಸ್ಟ್ ಮುಂದೆ ಹೋದ್ರು. ಇನ್ನೊಂದು ಬೈಕ್ ಹಿಂದೆ ಬರೋಕ್ಕಿದೆ. ಕೊನೆ ಬೈಕ್ ನಮ್ದಾಗಿದೆ. ಮುಂದೆ ಲಾರಿ ಹೋಗ್ತಿದೆ. ಫುಲ್ಲು ಡೇಂಜರ್ ಪ್ಲೇಸಲ್ಲಿ ಇದ್ದೀವಿ ಅನಿಸ್ತಾ ಇದೆ. ನನ್ನ ಮನೆ ಸರಿ ಸರ್. ಈಗ ಒಳಗಡೆ ಏನೇನು ಯಾಕಂದರೆ ಕಣ್ಣಿಗೆ ಮಣ್ಣೆಲ್ಲ ಬೀಳ್ತಿದೆ. ಫೈನಲ್ ಊಟ ಮಾಡೋಕ್ಕೆ ಬಂದ ಫ್ರೆಂಡ್ಸ್ ಎಲ್ಲ ಏನು ಊಟ ಮಾಡೋದು ಅಂತ ಚರ್ಚೆ ಮಾಡ್ತಿದ್ದಾರೆ. ಊಟ ಮಾಡೋದೋ ಬೇಡವಾ ಅಂತ ನೋಡ್ತಿದ್ದಾರೆ. ಬೇಗ ಹೇಳ್ರು ರಂಜಿ, ಡಿಸೈಡ್ ಮಾಡ್ತಾ ನೀವು ಹೇಳಪ್ಪ, ಊಟ ಮಾಡೋದೇ ಬೇಡವಾ ಅಂತ. ಬೇಡವಾ, ಹೋಗೋಣ. ಸರಿ ಹೋಗೋಣ ಅಂತೇಳಿ. ಹಳೆ ಬಟ್ಟೆ ಹಾಕಿರೋದು ಹಳೆ ಬಟ್ಟೆನೆ ಮತ್ತೆ. ಹಳೆ ಬಟ್ಟೆ ಸರಿ ಸ್ನೇಹಿತರೆ, ರಂಜೆ 4 ವರ್ಷ ವ್ಯಾರಂಟಿ. ಸ್ನೇಹಿತರೆ, ಈಗೆಲ್ಲ ಊಟ ಬೇಡ ಅಂತ ಕ್ಯಾನ್ಸಲ್ ಆಯಿತು. ಫೈನಲಿ ಈಗ ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತೀವಿ ಅಂದರೆ ಒಳ್ಳೆ ಒಂದು ಸೇಂದಿ ಸಿಗುತ್ತೆ. ಇಳಿ ಸೇಂದಿ ಇಲ್ಲಿ ಅಕ್ಕೆ ನೀವು ಕುಣಿತಾ ಕೂತ್ರೆ ಮಜಾನೇ ಬೇರೆ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಸೇಂದಿ ತುಂಬ ಟೈಮ್ ಆಯಿತು ಕುಡ್ದಲೆ. ಸೇಂದಿ ಸಿಗುತ್ತೆ ಅಂತ ಆರ್ಡರ್ ಮಾಡಿದ್ದೀವಿ. ಎಷ್ಟು ಬಾಟೆ ಸಿಗುತ್ತೆ ಗೊತ್ತಿಲ್ಲ. ಒಂದು ಸ್ವಲ್ಪನಾದ್ರು ಸೇಂದಿ ಸಿಕ್ಕಿದ್ದು ಸಾಕು, ಅದನ್ನು ಕುಡಿಬೇಕಾದ್ರೆ ನಮ್ಮ ಆಸೆ ಅಷ್ಟೇ. ಗಣಪತಿ ಹಬ್ಬದ ಶುಭಾಶಯಗಳು. ಹೊಸ ಗಣಪತಿಗಳು ಬಂದವು ನಮ್ಮ ಮೂಡಿಗೆರೆಯಲ್ಲೇ. ಬೇಕಾದ್ರೆ ತಗೋಬೋದು ನೋಡಿ. ಬಿಗ್ಗೆಸ್ಟ್ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಬಿಗ್ಗೆಸ್ಟ್ ಗಣಪತಿ. ನಮ್ಮಲ್ಲಿ ಗಣಪತಿ ಇಡಾಕ್ಲ, ಇಲ್ಲಿ ಗಣಪತಿ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ನಮ್ಮೂರಲ್ಲಿ ಏನು ಗೊತ್ತಾ, ಗಣಪತಿ ಇಡಬೇಕಂತ ತುಂಬ ಜನಕ್ಕೆ ಆಸೆ, ಇನ್ಕ್ಲೂಡ್ ಮೀ. ಬಟ್ ಊರಲ್ಲಿ ಯಾವುದೇ ರೀತಿ ಕೋಪ್ರೇಟ್ ಮಾಡಲ್ಲ. ಹಣಕಾಸಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಯಾರು ಮಾಡಲ್ಲ, ಎಲ್ಲ ನಾವೇ ಮಾಡಬೇಕು. ಈ ಒಂದು ಉದ್ದೇಶಕ್ಕೋಸ್ಕರ ನಾವೊಂದೇನು ಇಷ್ಟು ಜನ ಇದ್ದೀವಿ. ಈ ಸಲ ನಾವೆಲ್ಲ ಗಣಪತಿ ಒಳಗೆ ನಾವಕ್ಕೆ ಹೊಡಿತು ಮೇಲೆ ಗಣಪತಿ ಒಳಗಡೆ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗೋದು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಬಹುಶಃ ನೋಡೋಣ ಅದು ಯಾವ ಮಟ್ಟಿಗೆ ತಕ್ಕ ನಿಲ್ಲುತ್ತೆ ಅಂತ ಈ ಮಾತು. ಅಯ್ಯೋ ಮುಂಡೆ ಮಕ್ಕಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಫ್ರೆಂಡ್ಸ್ ಎಲ್ಲ ಫುಲ್ ಚಿಲ್ಲಾಗಿ ಹೋಗ್ತಿದ್ದಾರೆ. ಫುಲ್ಲು ಜಾಲಿ ಫ್ರೆಂಡ್ಸ್ ಎಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಫುಲ್ ಜಾಲಿ ಮಾಡ್ಕೊಂಡು ಹೋಗ್ತಿದೀವಿ ಬೆಟ್ಟದ ಬೈರೇಶ್ವರಕ್ಕೆ. ಫುಲ್ ಏನದು ನೋಡಿ ಫ್ರೆಂಡ್ಸ್. ಹಿಂಗೆ ಹೊಡಿಲ್ಲ, ಡೈರೆಕ್ಟ್ ಶೂಟ್. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರ ಜೊತೆ ಹೋಗ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಫುಲ್ ನಾವೆಲ್ಲ ಓದ್ತಾವೆಲ್ಲ ಫುಲ್ ಜಾಲಿನೇ, ಜಾಲಿ. ನೋ ಕಾಮೆಂಟ್ಸ್.
ಫ್ರೆಂಡ್ಸ್ ಸೇಂದಿ ಸಿಗುತ್ತಂತ ಆಸೆಯಿಂದ ಬಂದು ಹುಡುಗರಲ್ಲಿ ಸೇಂದಿ ತರಕ್ಕೆ ಹೋಗಿದ್ದಾರೆ. ಫ್ರೆಂಡ್ಸ್ ಎಲ್ಲ ಫುಲ್ ವೇಟಿಂಗಲ್ಲಿದ್ದಾರೆ. ಸೇಂದಿ ಕುಡಿಬೇಕಂತ ಪಾಪ ಎಲ್ಲರ ಹುಡುಗರ ಆಸೆ ಇತ್ತು. ಬಟ್ ಆಸೆ ನಿರಾಸೆ ಆಗೋ ಥರ ಕಾಣಿಸ್ತೈತೆ. ಸೇಂದಿ ಇಲ್ಲ ಅಂತ ವಾರ್ನಿಂಗ್ ಬಂತು. ಬಟ್ ನೋಡ ನಾಯಿ ಬೊಗಳ್ತಿದೆ. ಹುಡುಗರಲ್ಲಿ ಹೋಗಿದ್ದಾರೆ. ಸೇಂದಿ ಸಿಕ್ಕಿರೆ ಹುಡುಗರೆಲ್ಲ ಚಿಲ್ಲ ಕುಡ್ಕಂದೆ ಮುಜ್ಜಿಗೆ ಸೇಂದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸೇಂದಿಗೋಸ್ಕರ ನಮ್ಮ ಪರದಾಟ ಅಷ್ಟಿಷ್ಟಲ್ಲ. ಸೇಂದಿ ಬಗ್ಗೆ ಏನು ಹೇಳ್ತೀನಿ ಅವ್ರ ಮಾತು. ಸೇಂದಿ ಬಗ್ಗೆ ಒಳ್ಳೇದು, ಕುಡಿಬೇಕಂತೆ, ಹೆಲ್ತಿಗೆ ಒಳ್ಳೇದು. ಅದಕ್ಕೆ ನಾವು ಏನು ಗೊತ್ತಾರೆ ಮಿನಿಮಮ್ ಅಂದ್ರೆ ಒಂದು ಕೊಡಪನ ಕುಡಿದ್ರೆ ಒಳ್ಳೇದು. ಒಂದು ಬಾಟ್ಲಿಗೆ ಎಲ್ಲ ನನಗೆ ಆಟಲ್ಲ ಉಂಟಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಫೈನಲಿ ಸೇಂದಿ ಸಿಗ್ಲಿಲ್ಲ. ಫೈನಲಿ ಫ್ರೆಂಡ್ಸ್ ಸೇಂದಿ ಸಿಗ್ಲಿಲ್ಲ. ಮಿಕ್ಕಿದ್ವಿ ಕೇಳಿದ್ವಿ ಸೇಂದಿ ಮಾತ್ರ ಸಿಗ್ಲಿಲ್ಲ. ಮತ್ತೊಂದು ಕಡೆ ಸಿಗುತ್ತಂತೆ, ಮತ್ತೊಂದು ಕಡೆ ಸಿಗುತ್ತಂತೆ. ನೋಡೋಣ ಆದಷ್ಟು. ಫೈನಲಿ ಎಲ್ಲ ಫ್ರೆಶ್ ಅಪ್ ಆದ್ರು ಮತ್ತೆ ಪಯಣ. ಸಮಾಧಾನ ಆಯ್ತು ಮರೆ, ರಿಲ್ಯಾಕ್ಸ್ ಆಯ್ತು ಸ್ವಲ್ಪ ಬಾಡಿ. ಅಲ್ಲಿ ರಂಜಿ ನಾವ ಮಕ್ಕ ನೋಡು ಸ್ವಲ್ಪ ಸ್ಕ್ರೀನಾಗ. ಎಲ್ಲರೂ ಡಾನ್ಸ್ ಮಾಡ್ಬೋದಿತ್ತ. ರಂಜಿ ನಾವು ಮಕ್ಕ ನೋಡಕ್ ಆಗ್ತಿಲ್ಲ ಅಣ್ಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಫ್ರೆಂಡ್ಸ್ ಬೆಟ್ಟದ ಭೈರವೇಶ್ವರಕ್ಕೆ ಬಂದಿದ್ದೀವಿ. ಬಟ್ ಒಂದು ಜಂಕ್ಷನ್ ಸಿಗಕ್ಕೆ ಕೇಳಿದ್ದೀವಿ. ರೂಟ್ ಯಾಕಡೆಕಂತ ಯಾರಿಗೆ ಗೊತ್ತಿಲ್ಲ. ಈ ಕಡೆ ಒಂದು ರೂಟ್ ಇದೆ, ಈ ಕಡೆ ಒಂದು ರೂಟ್ ಇದೆ. ಈ ರೂಟ್ ಗೊತ್ತಾಗದಾದ್ರೆ ಅಲ್ಲಿಬ್ಬರು ರೂಟ್ ಕೇಳ್ಕೆ ಬರಕ್ಕೆ ಹೋಗಿದ್ದಾರೆ. ಕೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕಡೆ ಹೋಗ್ತಾರಂತ ಗೊತ್ತಿಲ್ಲ, ನೋಡೋಣ. ಇಂಥ ಹುಚ್ಚರ ಅಂದ್ರೆ ಯಾರಿಗೂ ರೂಟ್ ಗೊತ್ತಿಲ್ಲ. ಇಲ್ಲಿ ಬಂದಿದ್ವಿ. ಗೊತ್ತಾಯ್ತು ರೂಟ್ ಯಾಕಡೆ ಅಂತ. ಮ್ಯಾಪ್ ಹಾಕ ಮರ, ಮ್ಯಾಪ್ ಹಾಕಿದ್ರೆ ಕಾಣುತ್ತಲ್ಲ ಮರ್ಯ. ಚೂರು ರೈಟ್ ತಗೊಬೇಕು, ಆಮೇಲೆ ಹೋಗಲಕ್ಕ ಮ್ಯಾಪ್ ಹಾಕು. ಈ ಕಡೆ ಒಂದು ರೂಟು, ಈ ಕಡೆ ಒಂದು ರೂಟು. ಇದರಲ್ಲಿ ಫ್ರೆಂಡ್ಸ್ ಅರ್ಥ ಆಯಿತು. ಈ ರೂಟು ಅಲ್ಲ, ಈ ರೂಟು ಅಲ್ಲ. ನಾವು ಬೇರೆ ರೂಟ್ ಮಿಸ್ ಆಗಿ ಬಂದಿದ್ದೀವಿ ಅಂತ ಗೊತ್ತಾಯಿತು. ಈಗ ಬೇರೆ ಕಡೆ ಹೋಗ್ತಿದ್ದೀವಿ. ಮತ್ತೆ ಬೇರೆ ರೂಟ್ ತಾರೆ. ಹೌದು, ಈಗ ಬಂದಾರೆಲ್ಲ ಮತ್ತೆ ರಿಟರ್ನ್ ಹೋಗ್ಬೇಕಾಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ರು ಕಟ್ಕೆಯಿಂದ ಎಲ್ಲ ಬಂದ್ಬಿಟ್ರೆ ನಾವು ಟ್ರಿಪ್ಪಿಗೆ 3 ಗಂಟೆ ಆಗೋಯ್ತು. 3 ಗಂಟೆಗೆ ಬೆಟ್ಟದ ಭೈರವೇಶ್ವರ ನೋಡಕ್ಕೆ ಹೋಗ್ತಿದ್ದೀವಿ. ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ ನಿಮ್ಮ ಫೈನಲಿ ಫ್ರೆಂಡ್ಸ್ ರೂಟ್ ಮಿಸ್ ಆಗಿ ಬೈಕ್ನ ಮತ್ತೆ ತಿರ್ಸ್ಕೊಂಡು ಹೋಗೋ ಕಾಲ ಬಂತು. ಮತ್ತು ಬಂದ ರೂಟಲ್ಲಿ ಹೋಗ್ಬೇಕೀಗ. ಇವೆಲ್ಲ ರೂಟು ಅಲ್ವಂತೆ. ಇಲ್ಲೊಬ್ಬರು ಅಂಗಡಿ ಇಟ್ಟಿದ್ದಾರೆ, ಅಣ್ಣನ ಅಂಗಡಿ ಕೇಳಿದ್ದಾರೆ ಅವ್ರ ಹುಡುಗರು. ಮತ್ತೀಗ ಅದೇ ಬಂದು ಗಾಡಿದೆ ಬಂದ ರೂಟಲ್ಲೇ ಮತ್ತೆ ಹೋಗ್ತಿದ್ದೀವಿ ಅಷ್ಟೇ ಈಗ. ಇವ್ನ ಯಾವನ ಸೆಡೆ ನನ್ನ ಮಗ. ಫೈನಲಿ ರೋಡ್ ಮಿಸ್ಸಿಂಗ್ ಆಗಿ ಮತ್ತೆ ಈ ಕಡೆ ಪಯಣ. ನೀರು ಸಿಗುತ್ತಾನೆ ಕೇಳ್ರ ಮರೆ ಅತ್ಲೆಗೆ. ಫೈನಲಿ ಫ್ರೆಂಡ್ಸ್ ರೂಟ್ ಮಿಸ್ ಆಗಿ ನಾವು ಮತ್ತೆ ಅದೇ ಬಂದಾರಲ್ಲೇ ಹೋಗ್ತಾ ಇದ್ದೀವಿ. ಆದರೆ ಬಂದಾರಲ್ಲಿ ಹೋಗಂದ್ರೆ ಮತ್ತೆ ಬೇಜಾರಾಗ್ತಿದೆ. ಎಲ್ಲಿ ಮಿಸ್ ಆದವು ಅಂತ ಗೊತ್ತಿಲ್ಲ. ಇವೆರಡು ಯಾವ ರೂಟ? ನಾ ಬಂದಿದ್ದೀವಿ ರೂಟ. ಫೈನಲಿ ನಾವು ಬರೋದು ಮೇಲ್ಗಡೆ ರೂಟಲ್ಲಿ, ಈ ರೂಟಲ್ಲಿ ಹೋಗ್ಬೇಕಿತ್ತಂತೆ. ಅಲ್ಲಿ ಮಿಸ್ ಆದ್ವಿ. ಈ ರೂಟಿಂದ ಹೆಚ್ಚು ಕಡಿಮೆ 5 ಕಿಲೋಮೀಟ್ರ್ ಇದೆ ಅಂತೆ ಬೆಟ್ಟದ ಭೈರವೇಶ್ವರ. ಹೋಗಿ ಫೈನಲಿ ನಾವು ರೀಚ್ ಆದ್ಮೇಲೆ ಅಲ್ಲಿಂದ ಮುಂದಿನ ವಿಡಿಯೋ ತೋರಿಸ್ತೀವಿ. ಇಲ್ಲಿ ನೋಡಿ. Relax and take notes while I take totes of the marijuana smoke. Oh, you wanna choke? Gun smoke. Biggie smoke for mayor, the rap. ಶರತ್ತ ಇದಲ್ಲ ಕಣಪ್ಪ.
ಹಾಕ್ಯದ ಹೋಗ್ತೀವಿ ಈಗ. ಶರತ್ತು, ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಹೆಸರು ನೋಡಿದ್ಯಾ? ಫ್ರೆಂಡ್ಸ್, ಅದೇನೇ ಜಾಲಿ ಇರಲಿ, ಆದರೆ ಬಟ್ ಲೈಫಲ್ಲಿ ಒಂದ್ಸಲ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಕಪಲ್ಸ್, ಆ ಥರ ಹೋಗ್ಬೇಕು. ಅದೇ ಒರಿಜಿನಲ್ ಜಾಲಿ ನೋಡಿ. ಅಲ್ಲಿ ಹೋಗ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಹೋಗಿ 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 ಆಲ್ರೆಡಿ ಬೋರ್ ಆಗ್ತದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ರೂಟಿಗೆ ಈಗ ಮ್ಯಾಪಿ ಕರೆಕ್ಟ್ ಹಾಕಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅದೇನೇ ಇರ್ಬೋದು, ಫ್ರೆಂಡ್ಸ್ ಜೊತೆ ಹೋಗೋದಿದೆಯಲ್ಲ ಮಜಾ, ಅದ್ರ ಮುಂದೆ ಇನ್ನೊಂದಿಲ್ಲ, ಸ್ವರ್ಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಕೂಗೆ ಕೂಗೆ ಫೈನಲಿ ನಾವು ಬರೋ ಬೋರ್ಡ್ ಮಾತ್ರ ಈಗ ಕಾಣಿಸ್ಕೊಳ್ತಾ ಇದೆ, ಬೆಟ್ಟದ ಭೈರವೇಶ್ವರ. ಇಲ್ಲಿ ತನಕ ಬೋರ್ಡ್ ಎಲ್ಲೂ ಸಿಕ್ಕಲೇ ಇಲ್ಲ ನನಗಂತವೇ. ಫೈನಲಿ ಬೆಟ್ಟದ ಭೈರವೇಶ್ವರ ರೂಟ್ ಈಗ 100% ಮ್ಯಾಚ್ ಆಗಿದ್ದೀವಿ ಅಂತ ಗೊತ್ತಾಗ್ತಾ ಇದೆ. 2 ಸಲ ಮಿಸ್ ಆದ್ವಿ, ಇರಲಿ, ಆದರೂ ಫೈನಲಿ ಟಾರ್ಗೆಟ್ ಆಗಿ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಫೈನಲಿ ಹುಡುಗರೆಲ್ಲ ಫುಲ್ ಚಿಲ್ ಆಗಿದ್ದಾರೆ ಫ್ರೆಂಡ್ಸ್. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಫೈನಲಿ ಬೆಟ್ಟದ ಭೈರವೇಶ್ವರಕ್ಕೆ ರೀಚ್ ಆದ್ವಿ. ಇದೊಂದು ಹಬ್ಬತ್ತಿರ ಬೆಟ್ಟದ ಭೈರವೇಶ್ವರ ನಮ್ಮ ಕಣ್ ಮುಂದೆ ಇರುತ್ತೆ. ನಾಗರವ ಇದೇನಕ್ಕೋ ಎದುರುಗಡೆ ಕಾಣಿಸ್ತಾ ಇಲ್ಲ. ಯಾಕೋ ಮಳೆನ ಬಂತು, ಮಳೆ ಬಂತು, ಮಳೆ. ಫೈನಲಿ ಸ್ನೇಹಿತರೆ ಬೆಟ್ಟದ ಭೈರವೇಶ್ವರಕ್ಕೆ ರೀಚ್ ಆದಿವಿ. ಹುಡುಗರೆಲ್ಲ ಹಾಯ್ ಮಾಡ್ರು. ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ಈಗ ದೇವಸ್ಥಾನ ಕಡೆ ಪ್ರಯಾಣ ಮಾಡ್ತಿದ್ದೀವಿ. ಫೈನಲಿ ರೀಚ್ ಆದ್ವಿ ಬೆಟ್ಟದ ಭೈರವೇಶ್ವರಕ್ಕೆ. ಜೈ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್. ನೋಡ್ಕೊಳ್ಳಿ ಬೆಟ್ಟದ ಭೈರವೇಶ್ವರ ನೋಡ್ಕೊಳ್ಳಿ ಪಾಪ. ನಾನು ನೋಡಿದ್ದೆ, ನಾವು ನೋಡಿದ್ಯಪ್ಪ, ಅಲ್ಲಿಂದ ಬರ್ತಾ ಕಾಣ್ತಲ್ಲ. ಫೈನಲಿ ಬೆಟ್ಟದ ಭೈರವೇಶ್ವರಕ್ಕೆ ಬಂದು ಫ್ರೆಂಡ್ಸ್. ಜರ್ನಿ ಮಾಡಿದ್ದಕ್ಕೂ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಯ್ತು ಫ್ರೆಂಡ್ಸ್. ಟ್ರಾವೆಲ್ ಮಾಡಿ 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 ಸುಸ್ತಾಯ್ತು. ಇಲ್ಲಿ ಬಂದಮೇಲೆ ಏನೋ ನೆಮ್ಮದಿ ಸಿಕ್ತು. ರಂಜೆ ಖುಷಿ ಆಯ್ತಾ ಪ್ಲೇಸ್ ನೋಡಿ? ಹ್ಞೂ ಮಾರಿ, ನಮಗೆ ನಾವು ರೈನ್ ಕೋಟ್ ಎಲ್ಲ ಕೊಡೋಕೆ ನಿಲ್ಸಿದ್ವಿ ಅಂತ ತಿಳ್ಕೊಂಡಿರೋದು. ಫೈನಲಿ ನಾವು ಈ ರೂಟಲ್ಲಿ ಬಂದರೆ ಮಸ್ತಾಗಿರೋದು, ಬಟ್ ಅದನ್ನೆಲ್ಲ ಬಿಟ್ಕೊಂಡು ನಾವು ಬೈಕಲ್ಲಿ ಬಂದುಬಿಟ್ಟು ಬೈ ಮಿಸ್ಗೈಡ್ ಆಯಿತು. ಇರಲಿ ಪರವಾಗಿಲ್ಲ. ಫೈನಲಿ ದೇವಸ್ಥಾನ ನೋಡಿದ್ವು ಅನ್ನೋ ಖುಷಿಯ ಸಂತೋಷದಲ್ಲೇ ಹುಡುಗರೆಲ್ಲ ಜಾಲಿ ಮಾಡ್ತವ್ರೆ. ಓಪನ್ ಬೆಳಿಗ್ಗೆ ಮಾತ್ರ. ಫೈನಲಿ ಬೆಟ್ಟದ ಬೇರೆ ದೇವಸ್ಥಾನಕ್ಕೆ ಬಂದು ನಾವು ದೇವ್ರು ಕಾಣೋದಿಲ್ಲ ನನಗೆ ಇಲ್ಲಿಂದ. ಕಿಟಕಿ ಅಲ್ಲ ದೇವರು ಕಾಣುತ್ತಿಲ್ಲ ಗೊತ್ತಿಲ್ಲ, ಆದಷ್ಟು ಪ್ರಯತ್ನದಲ್ಲಿ ತೋರಿಸಿದೆ. ದೇವ್ರು ಕಾಣಿಸ್ತಿಲ್ಲ, ಬಿಟ್ಟು ನಮ್ಮ ಹುಡುಗರೆಲ್ಲ ಮಾತ್ರ ಕೆಳಗೆ ಕಾಣಿಸ್ತಿದೆ. ಕಾಣಿಸಕ್ಲ ಬಿಡ್ರು, ಹೇಳ್ಬಿಡ ಮರೆ ಕಾಣಿಸಕ್ಕ ಅಂತ. ದೇವಸ್ಥಾನದ ಮುಂಭಾಗದಲ್ಲಿ ನಾವಿದ್ದೀವಿ ಫ್ರೆಂಡ್ಸ್. ಈಗ ಫೈನಲಿ ಫ್ರೆಂಡ್ಸ್ ಎಲ್ಲ ಫೋಟೋದಲ್ಲಿ ಬ್ಯುಸಿ ಆಗಿಬಿಟ್ರೆ ನಾವು ಮತ್ತೆ ನಮ್ಮ ತೆಗಿರಲ್ಲ. ಫೈನಲಿ ಸ್ನೇಹಿತರೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಫುಲ್ ವ್ಯೂ ಪಾಯಿಂಟ್ ಮಸ್ತ್ ಆಗಿದೆ.
ಫೈನಲಿ ಫ್ರೆಂಡ್ ಬೆಟ್ಟದ ಭೈರವೇಶ್ವರ ಒಂದು ರೌಂಡ್ ನಾನು ಸುತ್ತೀನಿ ಈಗ ನೋಡಿ ಅದನ್ನು. ಮಳೆ ಶುರುವಾಯಿತು. ಲೋ ಮಚ್ಚ ಮಳೆ ಬಂತಲ್ರಲ್ಲ. ಸ್ವಾನೆ 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 ಬರ್ತಿದೆ. ಫೈನಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಳೆ ಮತ್ತು ತಾರ ಮರ ಬರ್ತಾ ಇಲ್ಲ, ಮೀಡಿಯಾ ಬರ್ತಾ ಇರ್ತಾರೆ, ನಿಂತ್ಕೊಂಡು ಎಲ್ಲ ರೆಸ್ಟ್ ಮಾಡ್ತಿದ್ವಿ ಅಷ್ಟೇ. ನಿನಗೆ ಗೊತ್ತಾಗ್ಲಕಂದ್ರಲ್ಲ ಬೆಟ್ಟದ ಭೈರವೇಶ್ವರದಲ್ಲಿ ತಾರ ಮಾರ ಮಳೆ ಎಲ್ಲ ಚೆಂಡೆ ಹಾಕ್ತಿದೀವಿ. ಕ್ಷೇತ್ರೀಯರಲ್ಲಿ ಮಾತ್ರ ಸೇಫ್ ಆಗಿದ್ದಾರೆ, ನಾವು ಮಾತ್ರ ಚೆಂಡಿ ಮತ್ತೆ ದೇವಸ್ಥಾನದ ಮೇಲೆ ನಿಂತ್ಕೊಂಡಿದ್ದೀವಿ. ದೇವ್ರು ಮಾತ್ರ ಕಣ್ಣಿಗೆ ಕಾಣಲ್ಲ. ಇಷ್ಟ ತಕ್ಕ ಮಳೆ ಇರಲಿಲ್ಲ, ಇಲ್ಲಿ ಬಂದಮೇಲೆ ಮಳೆ ಮಾತ್ರ ತಾರ ಮರ ಹೊಡಿತಿದೆ. ನಿಲ್ಲಕ್ಕಾಗ್ದೆ, ಕೂರಕ್ಕಾಗ್ದೆ, ನನೆಯಕ್ಕಾಗ್ದೆ ಒದ್ದಾಡ್ತಿದ್ದೀವಿ. ಫೈನಲಿ ಮಳೆ ಬಂದು ನಮ್ಮ ಹುಡುಗು ಸ್ವಲ್ಪನಾರು ಚೆಂಡೆ ಹಾಕ್ತಾರೆ, ನಾನು ಮಾತ್ರ ಬೆಚ್ಚಕೂತಿದ್ದೀನಿ ಕಿಟಕಿಯಲ್ಲಿ. ಹೆಂಗೆ ನಾವು ನನಗಿದ್ರ ಒಂಥರ ಸಂತೋಷ. ಮಳೆ ಕಣ ಮಾರ್ಯೋ ಎಕ್ಕೋ. ಫೈನಲಿ ಮಳೆ ಆಲ್ಮೋಸ್ಟ್ ನಿಂತಾಯ್ತು. ಫ್ರೆಂಡ್ಸ್ ಎಲ್ಲ ಫುಲ್ ಚಿಲ್ಲಾಗಿ ಹೊರಗಡೆ ಬಂದಾಯ್ತು. ಮಾತೇ ಇಲ್ಲ. ಎಲ್ಲ ಚೆಂಡೆ ಆಲ್ಮೋಸ್ಟ್ ಆಗ್ತಿದ್ದಾರೆ, ನಾನು ಮಾತ್ರ ಚೆಂಡೆ ಆಗ್ತಿದ್ದೆ ಆರಾಮ ಕುತ್ಕೊಂಡಿದ್ದೀನಿ ನೋಡಿ. ಇಲ್ಲ ಅಣ್ಣ ಕಾಣಕ್ಲಿಲ್ಲ ಎಂಥದ್ದು, ಫುಲ್ ಎಲ್ಲ ಬ್ಲಾಕ್ ಕಾಣಿಸ್ತೈತೆ, ಎಲ್ಲ ಫುಲ್ ಬ್ಲಾಕ್ ಕಾಣಿಸ್ತೈತೆ. ಗಂಟೆ ಇಲ್ಲ ಅಷ್ಟೇ ಕಾಣಿಸೋದು. ಬೆಳಿಗ್ಗೆ ಯಾವ ಹಬ್ಬದ ಟೈಮಲ್ಲಿ ಮಾತ್ರ ಅಂತಲ್ಲ ಓಪನ್ ಮಾಡೋದು. ಎಲ್ಲ ಟೈಮಲ್ಲೂ ಓಪನ್ ಮಾಡಲ್ವಂತೆ ಅಲ್ರಂಜೆ. ನನಗೆ ಗೊತ್ತು ಸತ್ತಿ, ನಿನಗೆ ಗೊತ್ತು. ಈಗ ಅಲ್ಲಿ ಹೇಳಿದ್ರಲ್ಲ ಯಾರು ಸೀನಿಯರ್. ಫೈನಲಿ ಬೆಟ್ಟದ ಭೈರವೇಶ್ವರ ಇದೆ, ಸಿಕ್ಕಾಪಟ್ಟೆ ಮಳೆ ಬಂದು ನಾನಂತೂ ಫುಲ್ ರೆಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ನ ಸತೀಶ್ ಆಲ್ದೂರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವೆದರ್ನ ಎಂಜಾಯ್ಮೆಂಟ್ ಮಾಡ್ತಾ ಹುಡುಗರೆಲ್ಲ ಫುಲ್ ಜಲ್ಲಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗಿದ್ರಲ್ಲಿ ಒಂಥರ ಸಂತೋಷ. ಮಳೆ ಎಷ್ಟೇ ಬರಲಿ ನನಗಂತೂ ಬೇಜಾರಿಲ್ಲ, ಯಾಕಂದ್ರೆ ನಾವು ಮಲೆನಾಡ ಮಗ. ನಂಗಿದ್ರಲ್ಲಿ ಒಂಥರ ಸಂತೋಷ ಸಿಗುತ್ತೆ ಮಾತ್ರ. ಲೋ ಮಳೆ ನಿಲ್ತು ಬಂದ್ರ ಮಾರ್ಯ, ರೈನ್ ಕೋಟ್ ಹಾಕಿ ನಾವು ಸ್ವಲ್ಪ ತಿರುಗಾಡೋಣ ಆ ಕಡೆ ಈ ಕಡೆ. ರೈನ್ ಕೋಟ್ ತನಕ ಇಲ್ಲಿ ಒಳ್ಳೆ ಗುಬ್ರಸೆ ಕೂತಾನಂಗ ಆಯ್ತಲ್ಲ. ಬಂದ್ರು ನಿಲ್ಲದ ಒಂಥರ ಖುಷಿ ಸಂತೋಷ ಆಯ್ತಾ. ಫೈನಲಿ ಏನು ಗೊತ್ತಾ ಫ್ರೆಂಡ್, ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ಬಟ್ ಅದೆಷ್ಟೇ ಮಳೆ ಬರಲಿ, ಅದೆಷ್ಟೇ ಬಿಸಿಲು ಬರಲಿ, ಅದೆಷ್ಟೇ ಸುಸ್ತಾಗಲಿ, ಈ ಮೂಮೆಂಟ್ನ ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆಯಲ್ಲ, ಅದೇ ಸುಖ, ಸಂತೋಷ, ನೆಮ್ಮದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ನೇಹಿತರು ಬರ್ತಾ ಇದ್ದಾರೆ, ಬಟ್ ದೇವಸ್ಥಾನ ಓಪನ್ ಇಲ್ಲ ಅನ್ನೋದೆಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಆದರೆ ಏನೇ ಇರಲಿ, ದೇವರ ಕಿಟಕಿಯಲ್ಲಿ ನೋಡ್ರೂ ಸಮೇತ ದೇವಸ್ಥಾನ ಕಾಣಿಸ್ತಾ ಇಲ್ಲ. ಬಟ್ ನಾ ಕಿಟಕಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಜನಗಳ ಮನಸ್ತಾಪ ಮಾಡ್ಕೊಂಡು ನಾನೇ ಮಾಡ್ಕಾರ. ಹೌದಲ್ಲ ರಂಜಿ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೈಡಲ್ಲಿ ಇದ್ರು ಈಗ ಫ್ರೆಂಡ್ಸ್ ಎಲ್ಲ ಬಂದು ಒಳ್ಳೆ ಫೋಟೋ ಶೂಟಿಂಗ್ ಆಗೋ ಮೂವ್ಮೆಂಟ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಬಂದಿರೋ ಪ್ಯಾಸೆಂಜರ್ಗಳು ಅಥವಾ ಇಲ್ಲಿ ಬಂದಿರೋ ಟ್ರಿಪ್ಪರ್ಸ್ಗಳೆಲ್ಲ ಮೂವ್ಮೆಂಟ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ನಾವು ಕೂಡ ಎಂಜಾಯ್ಮೆಂಟ್ ಮಾಡ್ತಿದ್ದೀವಿ. ಮಳೆ ಬಂದಿದ್ದು ಮಾತ್ರ ಎಲ್ಲರಿಗೂ ಸಂತೋಷ ಆಯಿತು. ಬಟ್ ಮಳೆಯಲ್ಲಿ ನಿಂತರೆ ಮಾತ್ರ ಇನ್ನಷ್ಟು ಖುಷಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.
ಅಂದ್ರೆ ಗೊತ್ತಾ ಫೈನಲ್ ಫ್ರೆಂಡ್ಸ್ ಇಲ್ಲಿ ಎಲ್ಲ ಮೂವ್ಮೆಂಟ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ನಾವು ಇಲ್ಲಿ ಬೆಟ್ಟದ ಬೇರೆ ಒಳ್ಳೆ ವೆದರ್ ಅಲ್ಲಿ ಫೋಟೋ ಶೂಟ್ ಎಲ್ಲ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ. ನಾನು ಬಟ್ಟೆ ಬೇರೆ ಬಿಚ್ಕೊಂಡಿದ್ದೀನಿ. ಬರೋ ಇಬ್ಬಿಬ್ರು ಬರಕ್ಕೆ ಗಂಟೆ ಅಂಟೇನ್ರ ಬರೀ ಯಾವ ಫೈನಲಿ ಫ್ರೆಂಡ್ಸ್ ಬೆಟ್ಟದ ಬೇರೆ ಸರ್ ಮಳೆ ಬಂದು ಎಲ್ಲ ಮಾತ್ರ ಇಲ್ಲಿ ಚೆಂಡಿ ಆಗಿದ್ದೀವಿ. ಹುಡುಗರೆಲ್ಲ ಫೋಟೋ ಶೂಟ್ ಅಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ರಲ್ಲ. ಫೈನಲಿ ವಿಡಿಯೋ ಶೂಟಿಂಗ್ ಇದೆ, ಈಗೆಲ್ಲ ವಿಡಿಯೋ ರೆಡಿ ಆಗ್ತಿದ್ವಿ. ನಮ್ಮ ಬ್ರೋ ಅಲ್ಲಿ ವಿಡಿಯೋ ಮಾಡಕ್ಕೆ ರೆಡಿ ಆಗಿದ್ದಾರೆ. ಓಕೆ ನಮ್ಮ ಬ್ರೋ ಅತ್ಲಾಗೆ ವಿಡಿಯೋ ಟೆಕ್ ಕೊಟ್ಟರು ಅವ್ರಿಗೊಂದು ಧನ್ಯವಾದಗಳು ಹೇಳ್ತಾರೆ. ಬೆಟ್ಟದಲ್ಲಿ ಫುಲ್ ಚೆಂಡೆ ಆಗಿ ಮನ್ಸೊಂಥರ ನಿಮ್ಗೆ ಪ್ಲೇಸ್ ಆಗಿದೆ. ನವಗ್ರಹ ಫೈನಲ್ ಫ್ರೆಂಡ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ತುತ್ತ ತುದಿಯಲ್ಲಿದ್ದೀವಿ. ಬಂಡ್ರ ಇಲ್ಲಿದೆ ನೇಚರ್. ಇದ್ರ ನಮ್ಮನ್ನ ನಮ್ದಾಗಿರ್ಬೇಕು ಅಂತೇಳಿ ಇಲ್ಲಿಗೆ ಬಂದಿವಿ. ಇಲ್ಲಿ ನೋಡ್ರಿ ಮಳೆ ಮಾತ್ರ ನಮ್ದಾಗಿರಕ್ ಬಿಡ್ತಾ ಇಲ್ಲ. ಏನೇ ಇರ್ಲಿ ಬಟ್ ಮಳೆ ಬರೋದೇ ಖುಷಿ ಆಗಿತ್ತು ಇಲ್ಲಿ. ಮಸ್ತ್ ಆಯ್ತು ಕರೆ, ಮಸ್ತ್ ರೇ ಮಸ್ತ್. ಕೆಳಗೆ ಹೊಜ ಒಂದ್ ನೋಡ್ದಲ್ಲ ಎಲ್ಲ ಇಲ್ಲಿ ಮನಸ್ತಾಪ ಮಾಡ್ಕೊಂಡಿದೀವಿ. ಮಳೆಯಲ್ಲಿ ಮುಕ್ಮುಕ್ಲರೆ ಚಳಿ ನಡೀತಿದೀವಿ. ಒಂಥರ ಖುಷಿ ಇದೆ. ಫೈನಲ್ ಇಲ್ಲಿ ಕೆಳಗೆ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ನೋಡ್ದಲ್ಲೇ ನಾವು ಹೊರಟಿದ್ವಿ, ಬಟ್ ಅದು ಮಿಸ್ ಮಾಡ್ಕೊಬಾರ್ದು ಅಂತೇಳಿ ಅಯ್ಯೋ ಅಲ್ಲ ದಯವಿಟ್ಟು ಜಾಗ್ರತೆ ಗಮನಿಸಿ, ದಯವಿಟ್ಟು ಗಮನಿಸಿ. ಬೀಳ್ಬೇಡಿ ಬಡ್ಸ್ಕೇಬೇಡಿ. ನಿಧಾನಕ್ಕೆ ಬನ್ನಿ. ಬನ್ನಿ ಜಾರ್ತೆ ಇಲ್ಲೊಂದು ಸಣ್ಣ ಗುಡಿ ಇದೆ, ಇಲ್ಲಿ ನೋಡೋಣ ಇದೊಂಚೂರು ಹೇಗಿದೆ ಅಂತ. ಹೌ ಕಣೋ ಹಿಂಗ ಕಣೋ. ನಾಗಪಂಚಮಿ ಕೈ ಮುಖಂಡ್ರು ಕೈ ಮುಗಿಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಜ್ಜವನ ಹತ್ರ ಬಂದಿದ್ದೀವಿ ಈಗ. ಸ್ವಾಮಿ ದೇವರು ನಾಗಪ್ಪಗೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ನಾನು ಇವ್ರನ್ನ ಫೈನಲ್ ಬೆಟ್ಟದ ಬೇರೆ ದೇವಸ್ಥಾನದಲ್ಲಿ ಮನೆ ಕಡೆ ಪ್ರಯಾಣ ಮಾಡ್ತಿದ್ದೀವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫುಲ್ ಸಾಕಷ್ಟು ನೋಡಾಯ್ತು, ಫುಲ್ ಚೆಂಡೆ ಆಗಾಯ್ತು, ನೆಂಟರನ್ನೆಲ್ಲ ಮನಸ್ಸಾಯ್ತು. ಫೈನಲ್ ಬೆಟ್ಟದ ಬೇರೆ ದೇವಸ್ಥಾನ ನಾವಿಲ್ಲ ಮನೆ ಕಡೆಗೆ ಹೋಗ್ಬೇಕೀಗ. ಹಂಗಾಗಿ ಎಲ್ಲ ಮನೆ ಕಡೆ ಬಂದಿವಿ. ಫೈನಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಾಯ್ ಹೇಳ್ತಾ ಇಲ್ಲಿಂದ ಮನೆ ಕಡೆಗೆ ಪಯಣ ಸಾಕ್ಸೋಣ. ಬಾಯ್ 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 ಹೇಳ್ರು. ಬಾಯ್ ಸಿಗೋಣ ಹೀಗೆ ಮತ್ತೆ 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 ವಿಡಿಯೋ ಮೂಲಕ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫೈನಲಿ ಬೆಟ್ಟದ ಭೈರವೇಶ್ವರಕ್ಕೆ ಬಾಯ್ ಬಾಯ್. ಮಳೆ ಬಂತು, ಮಳೆ ನಿಂತಾದ್ಮೇಲೆ ನಮ್ಮ ಹುಡುಗರೆಲ್ಲ ಮಾತ್ರ ಈಗ ರೈನ್ ಕೋಟ್ ಹಾಕಿ ಮಜಾ ಮಾಡ್ತವ್ರೆ. ಯಾಕಂದ್ರೆ ಈಗ ಮನೆ ಕಡೆ ಹೋಗಿ ಪಯಣ ಅಲ್ಲ, ಹಂಗಾಗಿ. ಅಣ್ಣ ಬರೋಕ್ಲ್ವಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಫೈನಲಿ ಫ್ರೆಂಡ್ಸ್ ಬೆಟ್ಟದ ಭೈರವೇಶ್ವರ ಅಂಗಡಿಯಲ್ಲಿ ವಾಟರ್ ತಗೊಂತಿದ್ದಾರೆ. ಯಾಕಂತ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕುಡಿಯೋಕ್ಕೆ ಏನು ಕುಡಿಯೋಕ್ಕೆ ಅಂತ ಹೇಳಲ್ಲ, ಯಾಕಂದರೆ ವಾಟ್ರ್ ಏನು ತಗೊಂತಾರೆ, ನೀರು ಕುಡಿಯೋಕ್ಕೆ ತಗೊಳೋದು. ಹೆಂಗೆ ನಾವು
ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಫೈನಲಿ ಮಳೆ ಬಂದಿದ್ದು ಖುಷಿನೇ ಆಯಿತು ಕೆಲವರಿಗೆ, ಬಟ್ ಕೆಲವರಿಗೆ ಬೇಸರ ಆಯಿತು, ಕೆಲವರು ಚೆಂದೆ ಅದು ನಿಲ್ಲಕ್ಕಾಗಿ ಇಲ್ದಲೆ. ಹಾಗಾಗಿ ನಾವು ಸ್ವಲ್ಪ ರೈನ್ ಕೋಟ್ ಇರೋದನ್ನ ಸೇಫ್ ಆದ್ವಿ ಅಂತ ಹೇಳ್ಬೋದು. ಫೈನಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಿಂದ ಈಗ ಮನೆ ಕಡೆಗೆ ಪಯಣ. ಬೆಟ್ಟದ ಭೈರವೇಶ್ವರ ನೋಡಿ, ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಯಾರಾದರೂ ಒಮ್ಮೆ ಬೆಟ್ಟದ ಭೈರವೇಶ್ವರಕ್ಕೆ ಬನ್ನಿ, ರೂಟ್ ಈ ಥರ ಇದೆ. ನಾವೇನು ತಪ್ಪು ಮಾಡಿದ್ವಿ ಅಂತಂದರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡ್ತು ಬೈಕು. ದೇವಸ್ಥಾನಕ್ಕೆ ಹೋಯ್ತು ಅಂದರೆ ಇಲ್ಲೇ ಸ್ವಲ್ಪ ಟ್ರೆಕ್ಕಿಂಗ್ ಇದೆ, ನಾವು ನಡ್ಕೊಂಡು ಹೋಗ್ಬೋದು. ಈ ಮೆಟ್ಲಲ್ಲಿ ಹೋಗ್ಬೋದು. ಈ ಮೆಟ್ಲು ಬಿಟ್ಟರೆ ಸೀದಾ ಅಲ್ಲಿಗೆ ಹೋಗುತ್ತೆ. ಈ ಮೆಟ್ಲು ಬಿಟ್ಟರೆ ಅಂದ್ಕೊಳ್ಳಿ ಇನ್ನೂ ಒಂದು ಮೆಟ್ಲು ಸಿಗುತ್ತೆ. ಇದು ಆ ದೇವಸ್ಥಾನದಿಂದ ವಾಪಸ್ ಹೋಗ್ತಾ ತೋರಿಸ್ತಾ ಇರೋ ರೂಟು, ಆ ಕಡೆಯಿಂದ ಬರ್ತಾ ರೂಟ್ ಕೆಳಗಿರೋದು ರೂಟನ್ನು ನಾವು ಹೋಗ್ಬೋದು. ಇದೇ ಮೇನಾಗಿ ಬೆಟ್ಟದ ಭೈರವೇಶ್ವರ. ಫೈನಲಿ ಎಲ್ಲ ರೆಸ್ಟ್ ಮಾಡೋಕ್ಕೋಸ್ಕರ ಬೈಕ್ನ ಇಲ್ಲಿ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್. ಬೈಕ್ ಒಂಚೂರು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದಾರೆ ಹುಡುಗರೆಲ್ಲ. ಸ್ನ್ಯಾಕ್ ತಿನ್ನೋಣ ಅಂತ ಸ್ನ್ಯಾಕ್ ತಿಂತವ್ರೆ. ಸರ್ ಸ್ನ್ಯಾಕ್ ಏನು ತಿಂತಿದ್ದೀರಾ? ಸ್ನ್ಯಾಕ್ ಏನು ತಿಂತಿದ್ದೀರಾ? ಖಾರ ಬಟಾಣಿ ತಿನ್ನೋಕ್ಕೋಸ್ಕರ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಈಗ ತಿಂದ್ಕೊಂಡು ಇಲ್ಲಿಂದ ಮತ್ತೆ ಪಯಣ ಮನೆ ಕಡೆ. ಹಾಂ ಬ್ರೋ, ಏನಾಯ್ತಾ? ಆರಾಮ? ಹಾಂ ಸರಿ, ಬರ್ತೀವಿ, ಬಾಯ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. ಊಟ ಮಾಡಿ ಫೈನಲಿ ಮಧ್ಯಾಹ್ನ ಊಟ ಮಾಡೋತ್ತೆ. ನಾವು ಎಷ್ಟು ಗಂಟೆ ಆಯ್ತು ಅಂದರೆ 8 ಗಂಟೆ ಆಯ್ತು. ಈಗ ಇಲ್ಲಿ ಕೊನೆ ಆಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.